ಒಮ್ಮೆ ಒಂದು ರಾಜ್ಯದಲ್ಲಿ ಒಬ್ಬ ದಯಾಮಯಿ ರಾಜನು ಆಳುತ್ತಿದ್ದನು. ಜನರ ದುಃಖ ನೋವುಗಳನ್ನು ಅರಿತು ಅವರಿಗೆ ಸಹಾಯ ಮಾಡುವ ಸ್ವಭಾವ ಅವನದು. ಒಂದು ದಿನ ಅರಮನೆಯ ಬಾಗಿಲ ಬಳಿಯಲ್ಲಿ ಒಬ್ಬ ವೃದ್ಧ ಭಿಕ್ಷುಕನು ಕುಳಿತಿದ್ದ. ಅವನಿಗೆ ಊಟಕ್ಕೂ ಬಟ್ಟೆಗೂ ಕೊರತೆಯಿತ್ತು. ರಾಜನು ಅರಮನೆಯಿಂದ ಹೊರಬಂದಾಗ ಭಿಕ್ಷುಕನನ್ನು ಕಂಡು ಅವನ ಬಳಿ ಹೋದನು. ರಾಜನು ಕೇಳಿದನು, ಅಪ್ಪ, ನಿನಗೆ ಏನು ಬೇಕು? ಭಿಕ್ಷುಕನು ಉತ್ತರಿಸಿದ, ಮಹಾರಾಜ, ನನಗೆ ಬಡತನದ ನೋವು ತೀರಲಿ, ನನಗೆ ಸ್ವಲ್ಪ ಅನ್ನ ಬಟ್ಟೆ ಕೊಡಿ. ರಾಜನು ತನ್ನ ಸೇವಕರಿಗೆ ಆಹಾರ ಮತ್ತು ಬಟ್ಟೆ ತರಲು ಹೇಳಿದ. ಭಿಕ್ಷುಕ ಸಂತೋಷದಿಂದ ತಿಂದನು. ಆದರೆ ರಾಜನು ಅಲ್ಲಿ ನಿಂತುಕೊಂಡೇ ಆಲೋಚನೆ ಮಾಡಿದನು. ಇವನಿಗಿಂದು ಅನ್ನ ಕೊಟ್ಟರೆ ನಾಳೆ ಮತ್ತೆ ಭಿಕ್ಷೆ ಬೇಡಬೇಕಾಗುತ್ತದೆ. ಶಾಶ್ವತ ಪರಿಹಾರವೇನು? ಅವನಿಗೆ ತಕ್ಷಣ ಯೋಚನೆ ಬಂತು. ಭಿಕ್ಷುಕನಿಗೆ ಹತ್ತಿರದಲ್ಲೇ ಇರುವ ಜಮೀನಿನಲ್ಲಿ ಕೃಷಿ ಮಾಡಲು ಅವಕಾಶ ಕೊಟ್ಟು ಅಗತ್ಯ ಸಾಧನಗಳನ್ನು ಕೊಟ್ಟನು. ಈಗ ನೀನು ಶ್ರಮಪಟ್ಟು ಕೆಲಸ ಮಾಡು. ಇಂದಿನಿಂದ ನಿನ್ನ ಹೊಟ್ಟೆ ನೀನೇ ಪೂರೈಸಿಕೊಳ್ಳು ಎಂದನು. ಕಾಲ ಕಳೆಯುತ್ತಿದ್ದಂತೆ ಭಿಕ್ಷುಕ ಕೃಷಿಕನಾಗಿ ಜೀವನ ನಡೆಸಲು ಪ್ರಾರಂಭಿಸಿದ. ಅವನು ಸಂತೋಷದಿಂದ ಶ್ರಮಿಸಿ ಸಂಪಾದನೆ ಮಾಡಿದನು. ಹೀಗಾಗಿ ರಾಜನು ಕೇವಲ ದಾನ ನೀಡದೆ ಶ್ರಮದ ಮೌಲ್ಯ ಕಲಿಸಿ ಒಬ್ಬ ಭಿಕ್ಷುಕನ ಜೀವನವನ್ನೇ ಬದಲಿಸಿದನು. ಪಾಠ: ಒಬ್ಬರಿಗೆ ಮೀನು ಕೊಟ್ಟರೆ ಒಂದು ದಿನ ಹೊಟ್ಟೆ ತುಂಬುತ್ತದೆ. ಆದರೆ ಮೀನು ಹಿಡಿಯುವುದು ಕಲಿಸಿದರೆ ಬದುಕಿನೆಲ್ಲ ಹೊಟ್ಟೆ ತುಂಬುತ್ತದೆ.